ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ನಾನು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ 7:30 ಆಗಿದೆ. ಸೊ ಅಲ್ಲೇ 7:30 ಅಂದರೆ ಹಳ್ಳಿ ಸೈಡಲ್ಲ, ಅಲ್ಲೇ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿರುತ್ತೆ. ನಾವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಲೆ ಟೀ ಇಟ್ಕೊಂಡಿದ್ದೀನಿ. ಟೀ ಮಾಡ್ಕೊಂಡು ಕುಡಿದು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸ್ಟಾರ್ಟೇ ಮಾಡಿದ್ದೀನಿ. ನನ್ನ ತಲೆಗಿಷ್ಟು. ಬನ್ನಿ ಎಲ್ಲರೂ ಟೀ ಕುಡಿಯುವ. ಬೆಳಗ್ಗೆ ಎದ್ದ ತಕ್ಷಣ ಟೀ ತಲೆಗೂ ಹಾರ್ಟಿಗೂ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಟೀ ಕುಡಿದ್ರೆ ಅಷ್ಟೇ ಮೈಂಡು ಏನಂತಾರೆ ಡಿಪ್ರೆಷನ್. ಅಯ್ಯೋ ಡಿಪ್ರೆಷನ್ನು ಜೋರಣಗೂ ಅಲ್ಲ, ಟೀ ಕುಡಿಯೋದ್ರಿಂದ ಮೈಂಡು ಓಡುತ್ತೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಓಕೆನಾ? ಟೀನ ಕುಡ್ದಾಯ್ತು. ಇವಾಗ ಸ್ವಲ್ಪ ಮುಸ್ರೆ ಪಾತ್ರೆಗಳಿವೆ ತೊಳೆಯೋದು. ಸೊ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಅವನ್ನ ಒಂದು ಕಡೆ ದಬಾಕಿ ನೆಕ್ಸ್ಟು ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಬಟ್ ಇವಾಗ ತಿಂಡಿ ಊಟ ಎಲ್ಲ ಮತ್ತೆ ಮಾಡ್ಕೊತ ಕೂರಬೇಕು. ಹಂಗಾಗಿ ತಿಂಡಿನೂ ಬಂತು, ಊಟನೂ ಬಂತು. ಎರಡಕ್ಕೂ ಸರಿಯಾಗಿ ಒಂದು ತಲೆ ಹೊಡೆಸಿ ಏನಂತಾರೆ ತಲೆ ಹೊಡೆಸಿದ್ದೀನಿ. ಸೊ ಇದನ್ನು ಸ್ವಲ್ಪ ಒಂದು 4 ಪ್ಲೇಟು, 4 ತಟ್ಟೆ, 4 ಲೋಟ ಇದ್ದಾವೆ. ಇವನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಇಟ್ಟು ನೆಕ್ಸ್ಟು ನಾನು ಯಾವುದ್ರ ಕಡೆ ಗಮನ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಪಾತ್ರೆಗಳೆಲ್ಲ ಅಲ್ಲೇ ತೊಳೆದು ಅಲ್ಲೇ ಇಟ್ಬಿಡ್ತೀನಿ. ನಾನು ತಟ್ಟೆ ಅಥವಾ ತಟ್ಟೆ ಸ್ಟ್ಯಾಂಡ್ ಅಲ್ಲೇ ಇದೆ. ಸೊ ತಟ್ಟೆನೂ ಕೂಡ ಅಲ್ಲೇ ಇರೋದ್ರಿಂದ ನನಗೆ ಫುಲ್ ಅನುಕೂಲ. ಬೇಗನೆ ತಟ್ಟೆ ತೊಳೆದು ಅಲ್ಲೇ ಸೇರಿಸ್ಬಿಡ್ತೀನಿ ಗೈಸ್. ಹೇಗೆ ನಾವು ಓಕೆ, ತಟ್ಟೆನೆಲ್ಲ ತೊಳೆದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಒಂದು ಸಾಂಗ್ ಕೇಳ್ಕೊಂಬನ್ನಿ. ಓಕೆ. ಓಕೆ, ಸಾಂಗ್ ಕೇಳ್ಕೊಂಬಂದ್ರೆ ಮೈಂಡ್ ರಿಲೀಫ್ ಆಯಿತಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಚಪಾತಿ ಮಾಡೋಣ, ಪೂರಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನನ್ನ ಮಗನಿಗೆ ಕೇಳಿದೆ, ಅಮ್ಮ ಚಪಾತಿಗಿಂತ ಪೂರಿ ಬೆಸ್ಟ್ ಮಾಡಿಬಿಡು ಅಂತ. ಸೊ ಹಂಗಾಗಿ ಪೂರಿನ ಮಾಡೋಣ ಅಂತ ನಾನು ಇವಾಗ ಇಲ್ಲಿಗೆ ಗೋಧಿ ಹಿಟ್ಟು ತೊಗೊಂಡು ಮಾಡೋಕ್ಕೆ ರೆಡಿ ಆದೆ. ಗೋಧಿ ಹಿಟ್ಟಲ್ಲಿ ಪೂರಿನ ಖಂಡಿತ ಸಕ್ಕತ್ತಾಗಿ ಬರುತ್ತೆ. ಜಾಸ್ತಿ ಎಣ್ಣೆ ಇರಲ್ಲ ಗೋಧಿ ಹಿಟ್ಟಾಗಿರೋದ್ರಿಂದ. ಸೊ ತುಂಬ ಒಳ್ಳೆಯದು ಗೋಧಿ ಹಿಟ್ಟಿಂದ ಮಾಡೋ ಪೂರಿ. ನಾವು ಜಾಸ್ತಿ ಅದನ್ನೇ ಮಾಡೋದು. ಮೈದಾ ಹಿಟ್ಟು ತುಂಬ ಪೂರಿನ ಎಣ್ಣೆ ಅಂಶ ಇರುತ್ತೆ, ಬಟ್ ಗೋಧಿ ಹಿಟ್ಟು ಜಾಸ್ತಿ ಎಣ್ಣೆ ಅಂಶ ಇರಲ್ಲ. ನಾನು ಕೂಡ ತಟ್ಟೆಗೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ 1-2 ಸ್ಪೂನು, ಕಾಲ್ಸೋಕ್ಕಿಂತ ಮುಂಚೆನೇ 1-2 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊತೀನಿ, ಕಾದಿರೋ ಎಣ್ಣೆ. ಸೊ ಅದಕ್ಕೆ ಸ್ವಲ್ಪನೇ ನೋಡಿಕೊಂಡು ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಾಲಿಸ್ತೀವೋ ಅದೇ ಥರನೇ ನೀಟಾಗಿ ಕಾಲಿಸ್ಬೇಕು ಗಾಯ್ಸ್. ಒಂದೇ ಸಲ ನೀರು ಹಾಕ್ಕೊಂಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಾಲಿಸ್ಕೊತೀನಿ. ಯಾಕೆಂದರೆ ತುಂಬ ದಿನ ಆದಮೇಲೆ ನಾನು ಅಡುಗೆ ಮನೆಗೆ ಬರ್ತಾ ಇರೋದು. ಅಮ್ಮ ಇಲ್ಲದ ಕಾರಣಕ್ಕೆ ನಾನು ಅಡುಗೆ ಮನೆಯನ್ನು ವಹಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ನಾನು ತುಂಬ ದಿನ ಆದರೂ ನಾನು ಅಡುಗೆ ಮನೆಗೆ ಬಂದರೂ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಇವತ್ತು ಪೂರಿ ಹಾಗೂ ಒಂದು ಬೇಳೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಅದನ್ನು ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊತ ಕಾಲಿಸ್ತಾ ಅದನ್ನು ನೀಟಾಗಿ ನಾದ್ಕೋಬೇಕು. ನೋಡ್ತಿದ್ದೀರಲ್ವ, ಸೇಮ್ ಎಲ್ಲರ ಮನೆಗೆ ಹೇಗೆ ನೀವು ಚಪಾತಿ ಮಾಡುವಾಗ ನಾದ್ಕೊತೀರೋ ಅದೇ ಥರನೇ ನಾನು ಕೂಡ ನಾದ್ಕೊತಿದ್ದೀನಿ ಅಷ್ಟೇ. ಪೂರಿಗೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗಿ ಕಾಲಿಸ್ಕೊತಾ ಇದ್ದೀನಿ ಗೈಸ್. ಮತ್ತೆ ಸಿಗ್ತೀನಿ ಗೈಸ್. ಓಕೆ, ಕೊನೆಗೂ ಹಿಟ್ಟು ಈ ಥರ ನಾದ್ಕೋಬೇಕು ಚೆನ್ನಾಗೆ. ನಾವು ಎಷ್ಟೊಂದು ಚೆನ್ನಾಗಿ ಹಿಟ್ಟನ್ನು ನಾದ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಬರ್ತವೆ ಅಂತ ಅನ್ಕೋತೀನಿ. ಸೊ ಇವಾಗ ಹಿಟ್ಟು ಈ ಥರ ಆಗಿದೆ ಗೈಸ್. ಮುಟ್ಟಿದರೆ ಪುಟ್ಬಾಲ್ ಥರ ಮುಟ್ಟಬೇಕು ಗೈಸ್. ಫುಟ್ಬಾಲ್ ಥರ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಗಟ್ಟಿ ಅಲ್ಲ, ಮೀಡಿಯಮ್ ಸ್ವಲ್ಪ ಗಟ್ಟಿನೇ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಪೂರಿ, ಅದಕ್ಕೆ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು. ಸೊ ಬನ್ನಿ, ಇವಾಗ ಇದು ನಾದಿಕೊಂಡು ಇಟ್ಕೊಂಡಿದ್ದೀವಿ. ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ನಾದಿದ್ದೀನಿ.
ರೆಡಿಯಾಯಿತು ನನ್ನ ಹಿಟ್ಟು. ಇವಾಗ ನೆಕ್ಸ್ಟು ನಾನು ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಒಂದು 5-10 ನಿಮಿಷ ರೆಸ್ಟ್ ಮಾಡೋದ್ರೊಳಗೆ ನಾವು ನೆಕ್ಸ್ಟು ಏನು ಮಾಡ್ಬೋದು ಬನ್ನಿ ತೋರಿಸ್ತೀನಿ. ಓಕೆ, ನಾನಿವಾಗ ಚಪಾತಿ ಹಿಟ್ಟು ಕಾಲಿಸಿದ್ದೀನಿ. ಚಪಾತಿ ಹಿಟ್ಟು ಪೂರಿನೋ ಅಥವಾ ಚಪಾತಿನೋ ಎರಡರಲ್ಲೂ ಮಾಡ್ತೀನಿ. ಅದಕ್ಕೆ ಬೇಕಲ್ವ ಪಲ್ಯ. ಸೊ ಬೇಳೆ ನೆನೆ ಹಾಕಿದ್ದೀನಿ, ನೈಟ್ ನೆನೆ ಹಾಕ್ಕೊಂಡಿದ್ದೆ. ಹೀರೆಕಾಯಿ ಬೇಳೆ ಹಾಕಿ ಮಾಡ್ತೀನಿ ಗೈಸ್, ಪಟ್ಟನ್ನಾಗಿ ಮಾಡ್ತೀನಿ. ಇದಕ್ಕೆ ಬೇಕಾಗಿರೋದು ನೀರುಳ್ಳಿ, ಟೊಮೊಟೊ, ಹೀರೆಕಾಯಿ. ಸ್ಟಾರ್ಟ್ ಮಾಡೋಣ. ಹಿಟ್ಟನ್ನು ನಾನು ತೊಳ್ಕೊಂಡು ಅದಕ್ಕೆ ತೊಳ್ಕೊಂಡು ಇದನ್ನು ನೀರನ್ನು ಬಸ್ದು ಅವನ್ನ ತೊಳ್ಕೊಂಡು ಮತ್ತೆ ನಿಮ್ಮನ್ನು ಸಿಗ್ತೀನಿ ಗೈಸ್. ಇವಾಗ ಸ್ಟಾರ್ಟ್ ಮಾಡೋಣ. ಟೊಮೊಟೊನ ಕ್ಲೀನಾಗಿ ನೀಟಾಗಿ ಹೆಚ್ಕೊಂಡ್ಬಿಡೋಣ. ಓಕೆ, ನಾನಿವಾಗ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ತಿರೋದು ಬೇಳೆ ಹೀರೆಕಾಯಿ ದಾಲ್ ಥರನೇ ಮಾಡುತ್ತೀನಿ. ಸೊ ಇದಕ್ಕೆ ಬೇಕಾಗಿರೋದು ಮೇನ್ ಬೇಳೆ, ಹೀರೆಕಾಯಿ. ಸೊ ಹೀರೆಕಾಯಿನ ಕೆಲವು ಕಹಿ ಬರುತ್ತೆ, ಸೊ ಸ್ವಲ್ಪ ಹಿಂತಿಂದು ನೋಡಬೇಕು. ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಗೈಸ್. ಮತ್ತು ಅದಕ್ಕೆ ಟೊಮೊಟೊ, 2 ದೊಡ್ಡ ಗಾತ್ರದಲ್ಲಿರೋ ನೀರುಳ್ಳಿ. ಸೊ ಇನ್ನೂ ಒಂದಿದೆ, ಅರ್ಧ ಹೆಚ್ಚಿಲ್ಲ. ಇಷ್ಟು ಐಟಮ್ ಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊಬ್ಬರಿಕಾಯಿ ತುರಿದ್ಬಿಟ್ಟಾದರೂ ಹಾಕ್ಬೋದು, ಮಿಕ್ಸಿ ಹೊಡೆದಾದರೂ ಹಾಕ್ಬೋದು. ಸೊ ಹೆಂಗೆ ಬೇಕಾದರೂ ನೀವು ಮಾಡ್ಕೋಬಹುದು. ನಾನಿವಾಗ ಇದನ್ನ ಸ್ವಲ್ಪ ಮಿಕ್ಸಿ ಹೊಡಿತೀನಿ, ಯಾಕೆಂದರೆ ಮಕ್ಕಳಿಗೆ ಇದು ಕೊಬ್ಬರಿ ಸಿಕ್ಕರೆ ಅವ್ರಿಗೆ ಇಷ್ಟ ಆಗೋಲ್ಲ. ನಮ್ಮ ಮನೇಲಿ ಜಾಸ್ತಿ ಕೊಬ್ಬರಿ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಅದನ್ನು ಮಿಕ್ಸಿ ಹೊಡೆದು ಎಲ್ಲ ರೆಡಿ ಮಾಡಿಕೊಂಡು ಹೇಗೆ ಒಗ್ಗರಣೆ ಕೊಡೋದು ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ಗಾಯ್ಸ್. ಓಕೆ ಗಾಯ್ಸ್, ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಕೊಬ್ಬರಿನೂ ಕೂಡ ಮಿಕ್ಸಿ ಹೊಡ್ಕೊಂಡಿದ್ದೀನಿ. ಸೊ ಇವಾಗ ಒಲೆ ಹಚ್ಚೋಣ ಬನ್ನಿ. ರೆಡಿ. ನಾನು ಇದಕ್ಕೆ ಬಳಸ್ತಿರೋದು ತುಪ್ಪ, ಸ್ವಲ್ಪ ಎಣ್ಣೆ. ತುಪ್ಪ ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ ಅನ್ನೋ ಕಾರಣಕ್ಕಷ್ಟೇ ನಾವು ಕೊಂಡ್ಕೊಂಡು ಮಾಡ್ಕೊತೀವಿ. ಸೊ ಅದೇನೋ ಅಂತಾರಲ್ಲ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ,
ಆ ಕ್ಯಾಟಗರಿಗೆ ನಾನು ಸೇರ್ತೀನಿ. ಯಾಕೆಂದರೆ ಜೀವನದಲ್ಲಿ ದುಡಿಯೋದೇ ತಿನ್ನೋದಕ್ಕೆ. ಸೊ ನನ್ನ ಪಾಲಿಸಿ ಅದು. ನಾವೆಷ್ಟು ದುಡಿತೀವೋ ಅಷ್ಟು ನಾವು ಅಷ್ಟು ತಿನ್ನೋದು ಬೇಡ. ಆಲ್ಮೋಸ್ಟ್ ಸ್ವಲ್ಪನಾದರೂ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಬೂಸ್ಟ್ ಆಹಾರನ ತಗೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಹಂಗಾಗಿ ಎಮ್ಮೆ ಆಕಳ ಇರೋರು ಕೂಡ ತುಂಬ ಕಂಜೂಸ್ ಮಾಡ್ತಾರೆ, ತಿನ್ನಲ್ಲ. ಬಟ್ ನಾವು ಮಾತ್ರ ಹಾಗೇನಿಲ್ಲ ನೋಡಿ. ಇನ್ನೂ 1 ವಾರ ಆಗಿಲ್ಲ, ಆಲ್ಮೋಸ್ಟ್ ಹಿಂಗಾಗಿರೋದಕ್ಕೆ ನಾವು ಹಿಂಗಾಗಿದ್ದೀವಿ. ತುಪ್ಪ ತಿನ್ನೋದ್ರಿಂದ ಮೈ ಬರಲ್ಲ ಗೈಸ್. ಓಕೆ, ಅದಂತೂ 100% ಸತ್ಯ. ನಾವು ಸ್ವಲ್ಪ ಇದಕ್ಕೆ ಎಣ್ಣೆ ಆ್ಯಡ್ ಮಾಡೋಣ. ಓಕೆನಾ? ಎಣ್ಣೆ ಹಾಗೂ ಸ್ವಲ್ಪ ಆ್ಯಡ್ ಮಾಡೋಣ. ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಚಮಚ ಬೇಕಲ್ವಾ, ಬಂದೆ. ಇವಾಗ ಆಲ್ಮೋಸ್ಟ್ ಎಣ್ಣೆ ಕಾದಿದೆ ರೈಸ್. ನಾವು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ, ಆಮೇಲೆ ಈರುಳ್ಳಿನೂ ಹಾಕೋಣ. ಕರಿಬೇವು ಏನೂ ಬೇಡ ಇದಕ್ಕೆ, ಯಾಕೆಂದರೆ ಪಲ್ಯಕ್ಕೆ ಕರಿಬೇವು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ, ರುಚಿ ಆಗಲ್ಲ ಅನಿಸುತ್ತೆ ನನಗೆ. ಅದೇನು ತಿಂಡಿ ಅಲ್ವಲ್ಲ ಕರಿಬೇವು, ಜೀರಿಗೆ ಎಲ್ಲ ಆಲ್ಮೋಸ್ಟ್ ಕೆಲವು ಐಟಮ್ಗೆ ಹಾಕ್ತಾರೆ. ಬಟ್ ನಾನು ಇದನ್ನು ಮಾಡ್ತಿರೋದು ಪೂರಿಗೆ ಆಗಿರೋದ್ರಿಂದ ಸ್ವಲ್ಪ ಜೀರಿಗೆ ಹಾಕೋದು ಬೆಸ್ಟ್ ಅನಿಸುತ್ತೆ. ಬೇಡ ಇದು ಸ್ವಲ್ಪ ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ತಿದ್ದೀನಿ. ಇದು ಒಂದು ಸ್ವಲ್ಪ ಕೆಂಪಾಗಿದೆ ಗೈಸ್. ಸೊ ಟೊಮೆಟೊ ಹಣ್ಣು ಸ್ವಲ್ಪ ಮಾಕಬೇಕು. ಮೇನ್ ಇದಕ್ಕೆ ಬೇಕಾಗಿರೋದು ಟೊಮೆಟೊ ಹಣ್ಣು ಗೈಸ್. ಟೊಮೆಟೊ ಹಣ್ಣು ಜಾಸ್ತಿ ಇದ್ದಷ್ಟು ಇದು ಒಂಥರ ಸಕ್ಕತ್ತಾಗುತ್ತೆ, ನನಗೆ ತುಂಬಾ ಇಷ್ಟ. ಸೊ ಆಲ್ಮೋಸ್ಟ್ ಇದು ಬೇಯ್ತಾ ಇದೆ. ಇದು ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ಉಪ್ಪು ಹಾಕೋಣ. ಉಪ್ಪನ್ನ ನೋಡಿಕೊಂಡು ಹಾಕೋಣ. ಓಕೆ, ಸ್ವಲ್ಪ ಟೊಮೆಟೊ ಹಣ್ಣು ಬಂದಮೇಲೆ ಅದಕ್ಕೆ ಹೀರೆಕಾಯಿ, ಸೊ ಬೇಳೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಏನೇನೋ ನಾವು ಹಾಕಬೇಕು ಅದೆಲ್ಲದನ್ನು ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಮುಗಿತು ಗೈಸ್, ರೆಡಿ ಪಲ್ಯ. ಸೊ ಹೀರೆಕಾಯಿ ಹಾಗೂ ಬೇಳೆ ಇವೆರಡನ್ನೂ ಹಾಕಿ ಸಾಂಬಾರು ಪುಡಿ, ಮನೇಲಿ ಸಾಂಬಾರು ಪುಡಿ ಮಾಡಿ ಇಟ್ಕೊತೀವಿ ಎಲ್ಲರೂ, ಹಾಗೂ ಕೊಬ್ಬರಿ ಸುಸ್ಲು, ಖಾರದ ಪುಡಿ, ಮೇನ್ ಅದೇ ಮೇನ್, ಎಲ್ಲದನ್ನು ಹಾಕಿ ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ ಗೈಸ್. ಮತ್ತು ಪೂರಿ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ನಾನು ಬರ್ತೀನಿ. ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಮೈದಾ ಹಿಟ್ಟಲ್ಲೇ ಜಾಸ್ತಿ ಮಾಡ್ತಾರೆ. ನಾನು ಇವತ್ತು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ. ಗೋಧಿ ಹಿಟ್ಟಲ್ಲಿ ಸಕ್ಕತ್ತಾಗಿ ಬರುತ್ತೆ ಪೂರಿ ಮಾತ್ರ, ಅದು ನನಗೆ ಭಾಳ ಇಷ್ಟ. ಬನ್ನಿ ಮಾಡುವ. ಓಕೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಕರಿಲಿಕ್ಕೆ. ನಾನು ಇವಾಗ ಈ ಥರ ಒಳ್ಳೆ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಲಟ್ಟಿಸ್ಕೊಳ್ಳೋಣ. ಪೂರಿ ಎಷ್ಟೆಷ್ಟು ಇರುತ್ತೋ ಅಷ್ಟಕ್ಕೆ ಮಾಡೋಣ ಸಾಕು.
ಪೂರಿ ಲಟ್ಟಿಸ್ಕೊಂಡ್ಮೇಲೆ ನಿಮಗೆ ನಾನು ತೋರಿಸ್ತೀನಿ ಗೈಸ್ ಎಷ್ಟು ಪೂರಿ ನಾನು ಲಟ್ಟಿಸ್ಕೊತೀನಿ ಅಂತ. ಇನ್ನೊಂದು 4 ಇದೆ, ಅದನ್ನು ರೆಡಿ ಮಾಡಿಬಿಟ್ಟು ಬೇಕಾ ನಾವು ಎಣ್ಣೆ ಕಾದಿದೆ, ಪೂರಿ ಹಾಕ್ಕೊಳ್ಳೋಣ. ಪೂರಿ ಎಲ್ಲ ರೆಡಿ ಆಗೋಯಿತು. ನೋಡೋಣ ಹೇಗೆ ಬಂದಿದೆ ಅಂತ. ಎಲ್ಲ ಈಸ್ ರೆಡಿ. ಸ್ವಲ್ಪ ಟೇಸ್ಟಿಗೋಸ್ಕರ, ನಿಮಗೋಸ್ಕರ, ಹೇಳೋದಕ್ಕೋಸ್ಕರ ಸ್ವಲ್ಪ ರುಚಿ ನೋಡ್ತೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ ಗೈಸ್, ಪೂರಿಗೋಸ್ಕರನೇ ಆಲೂಗಡ್ಡೆ ಪಲ್ಯ, ದಾಲು, ಈ ಥರ ರೆಸಿಪಿನ ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ. ಮತ್ತೊಮ್ಮೆ ಮಗದೊಮ್ಮೆ ಅಂತ ನೀವೇ ಮಾಡ್ಕೊಂಡು ತಿಂತೀರ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿದೆ ಗೈಸ್ ಅದು. ವಾವ್, ಮತ್ತೊಮ್ಮೆ ನೀವು ಒಂದ್ಸಲ ಟ್ರೈ ಮಾಡ್ಕೊತೀನಿ, ಸಕ್ಕತ್ತಾಗಿದೆ. ಓಕೆನಾ? ನಾನಿವಾಗ ಏನಂತಾರೆ ಒಂದು ಪೂರಿನ ತಿಂದಾಯಿತು. ಸೊ ಇವಾಗ ಕೆಲಸನೂ ಮುಗಿದಾಯಿತು. ನಾನಿವಾಗ ಮುಖನ ತೊಳ್ಕೊಂಡಿದ್ದೀನಿ. ಸೊ ನೋಡ್ತಿದ್ದೀರಲ್ಲ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಇದೆ ಅಂತ. ಸೊ ಇನ್ನೊಂದು 2 ದಿವಸದಲ್ಲಿ ನಮ್ಮದು ಫಂಕ್ಷನ್ ಇರೋದ್ರಿಂದ ಮನೆಯಲ್ಲೇ ಸಿಗುವಂಥ ಪದಾರ್ಥದಲ್ಲಿ ಫೇಸ್ ಪ್ಯಾಕ್ ಹಾಕ್ಕೊತೀನಿ. ಸೊ ಪಾರ್ಲರಿಗೆ ಹೋಗಿ ದುಡ್ಡಿರೋರು ಅದೆಲ್ಲ ಮಾಡ್ತಾರೆ, ಬಟ್ ನಮ್ಮ ಕೈಯಲ್ಲಿ ಆಗಲ್ಲ.
ಮನೆಯಲ್ಲಿ ಸಿಗೋದ್ರಲ್ಲಿ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ಮುಖ, ಸಾಕು ಅಲ್ವಾ. ಇದನ್ನು ಹೆಂಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. ಕ್ಲೀನಾಗೆ ಎಲ್ಲದನ್ನು ಕಟ್ಬಿಟ್ಟು ಈ ಥರ ಮುಖಕ್ಕೆ ಹಚ್ಕೊಂತ ಹೋಗಬೇಕು ಗೈಸ್. ನಿಜವಾಗ್ಲೂ ಹೇಳ್ತೀನಿ, ಸುಮ್ಮನೆ ಅಷ್ಟಾಗೊಂದು ದುಡ್ಡು ಕೊಟ್ಟು ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲೇ ಸಿಕ್ಕಾಪಟ್ಟೆ ಗ್ಲೋ ಬರುತ್ತೆ. ಓಕೆ, ಇದಕ್ಕೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ತೀನಿ. ಓಕೆ, ಅಲ್ಲಿವರೆಗೂ ತಿಳಿಸಲ್ಲ. ಏನೂ ಆಗಲ್ಲ, ಕಣ್ಣಿನ ಕೆಳಗೆ ನೀವು ಯೂಸ್ ಮಾಡ್ಬೋದು. ಯಾಕೆಂದರೆ ಇದು ಮನೆ ಮುದ್ದಾಗಿರೋದ್ರಿಂದ ಎಫೆಕ್ಟ್ ಏನೂ ಆಗಲ್ಲ ಗೈಸ್. ಸಿಕ್ಕಾಪಟ್ಟೆ ಗ್ಲೋ ಕೊಡುತ್ತೆ ಗೈಸ್. ನೀವು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡೋಕ್ಕಿಂತ ಮುಂಚೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೇಳ್ತೀನಿ. ಓಕೆನಾ? ಏನು ರಬ್ ಮಾಡಬೇಕು ಅಂತ ಏನಿಲ್ಲ, ಇಷ್ಟೇ ನೀವು ಹಚ್ಕೊಂಡ್ರೆ ಸಾಕು ಗೈಸ್. ಓಕೆನಾ? ಓಕೆ, ಇದನ್ನು ಹಚ್ಕೊಂಡು ಒಂದು 10 ನಿಮಿಷ ಅಥವಾ 20 ನಿಮಿಷ ಫುಲ್ಲು ಡ್ರೈ ಆಗಬೇಕಿದು. ಡ್ರೈ ಆದಮೇಲೆ ಮುಖ ತೊಳ್ಕೊಳ್ಳಿ. ಮುಖ ತೊಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಿಮಗೆ ಪಾರ್ಲರಿಗೆ ಹೋಗಿ ಬಂದೀವಿ ಏನೋ ಅಷ್ಟು ಫೀಲ್ ಆಗುತ್ತೆ. ಸೊ ನಾನಂತೂ ಏನಾದ್ರು ಫಂಕ್ಷನ್ಸ್ ಇದ್ದಾಗ, ಏನಾದ್ರು ಹೊರಗಡೆ ಹೋಗಬೇಕು ಅಂದಾಗ ನಾನು ಇದನ್ನೇ ಫೇಸ್ ಪ್ಯಾಕ್ ಮಾಡ್ಕೊಂಡು ಮನೆಯಲ್ಲೇ ಹಾಕ್ಕೊತೀನಿ. ಸೊ ಇದು ತುಂಬಾ ಈಸಿ ಮೆಥಡು. ಸೊ ನಿಮಗೆ ಈ ರೆಸಿಪಿ ಇದು ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಮಾಡ್ಕೊಳೋಕ್ಕೆ ಬೇಜಾರು ಅಂತ ಏನಿಲ್ಲ. ಒಳಗಡೆ ನಾವು ಕೆಲಸ ಮಾಡ್ತಿರ್ತೀವಲ್ವ, ಸೊ ಇದನ್ನು ಹಾಕ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ಈ ಕಡೆ ಕೆಲಸನೂ ಆಗುತ್ತೆ, ಈ ಕಡೆ ನಂದು ಮುಖಕ್ಕೆ ಹಾಕಿರೋ ಫೇಸ್ ಫುಲ್ಲು ಡ್ರೈ ಆಗುತ್ತೆ. ಸೊ ಎರಡೂ ಕೆಲಸನೂ ಮುಗಿಯುತ್ತೆ ಒಟ್ಟೊಟ್ಟಿಗೆ. ನಾನಿವತ್ತು ಬೆಳಗ್ಗೆನೇ ಹಾಕ್ಬೋದಾಗಿತ್ತು, ಬಟ್ ತುಂಬ ವೀಡಿಯೋ ಮಾಡೋದ್ರಿಂದ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಕೋಣ ಅಂದ್ಕೊಂಡು ಹೀಗೆ ಹಾಕ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ ಗೈಸ್. ನಿಮಗೆ ಪದೇ ಪದೇ ಇದನ್ನೇ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ. ಇದು ನಮ್ಮ ಕರ್ತವ್ಯ ಹೇಳೋದು. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೊಮ್ಮೆ ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ ಗೈಸ್. ಓಕೆ, ಎಲ್ಲರಿಗಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ನಿಮ್ಮ ಮುಂದೆ ನಾನು ಬರುವೆ. ಬಾಯ್.